ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅದು ಮಲ್ಲಪ್ಪ ಜೋತವರ್. ಆದಮೇಲೆ ED ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಈಗ ನಿಮಗೆ ಗೊತ್ತಿದೆ, ಕೇಂದ್ರದ ಕೈಗೊಂಬೆ ಏನು ಅನ್ನುವಷ್ಟು ಮಟ್ಟಿಗೆ. ಯಾಕಂದರೆ CBI ಯಾವ ರಾಜ್ಯದಲ್ಲಿ ಹೋಗ್ಬೇಕಾದ್ರೂ ಆ ರಾಜ್ಯ ಸರ್ಕಾರದ ಒಪ್ಪಿಗೆ, ಒಕ್ಕೂಟ ವ್ಯವಸ್ಥೆ ಒಪ್ಪಿಗೆ ಮೇಲೆ ಹೋಗ್ಬೇಕಾಗ್ತದೆ. ಆದರೆ ಆ ಬಿಡೆ ಮುರ್ವತ್ತು ಈ EDಗಿಲ್ಲ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ಎಲ್ಲಾದರೂ ಒಳಗೆ ಹೋಗ್ಬೋದು, ಸಂಶಯ ಬಂತಾಗ ಒಳಗೆ ಹೋಗ್ಬಿಡೋದು. ಹಣದ ಅಕ್ರಮ ವರ್ಗಾವಣೆ ಅಂತ ಅನಿಸ್ತಂದ್ರೆ PMLA ಕಾನೂನು ಅಡಿಯೊಳಗೆ ಸ್ವಲ್ಪ ರೂಲ್ಸ್ ರಿಸ್ಟ್ರಿಕ್ಟೆಡ್ ಅದಾವೆ. ಇಲ್ಲಪ್ಪ, ಮೊದಲ ಎನ್ಕ್ವೈರಿ ಆಗುವುದಕ್ಕೆ ಜಾಮೀನು ಕೊಡುವಾಗಿಲ್ಲ, ಕನ್ವಿನ್ಸ್ ಮಾಡ್ಬೇಕು ಜಡ್ಜಿಗೆ ಅವರು ಅಂದಾಗ ಇನ್ನು ಜಾಮೀನು ಸಿಗುವಂಥದ್ದು ಅತ್ಯಂತ ಕಠಿಣವಾದ ನಿಯಮಾವಳಿಗಳಿರೋದ್ರಿಂದಾಗ ED ತೆಗೆದುಕೊಂಡು ಇಲ್ಲೇ ಅಟ್ಯಾಕ್ ಮಾಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅದು ಸರಿಯೂ ಇರ್ಬೋದು, ತಪ್ಪಂತಲ್ಲ. ಯಾಕಂದರೆ ಮತ್ತು ಅನಿವಾರ್ಯವಾಗಿ ಕೆಲವೊಮ್ಮೆ ಸ್ಟ್ರಿಕ್ಟ್ ಟೂಲ್ಸ್ ಮಾಡಬೇಕಾಗ್ತಾ ಇಲ್ಲ. ಯಾಕಂದ್ರೆ CBIಗೂ ಆಯಿತು, ಇನ್ನುಳಿದಗಾಯಿತು ತಪ್ಪಿಸಿಕೊಳ್ಳುವಂಥ ಈ ದೇಶದ ಈ ರಾಜ್ಯಗಳ ಇಲ್ಲಿಯ ಬುದ್ಧಿವಂತ ಜನ, ಅದರಲ್ಲೂ ಬುದ್ಧಿಯ ಮೂಲಕ ಹಣ ಮಾಡಿಕೊಳ್ಳುವಂಥ ಜನ ಭಾಳಷ್ಟು ಜಾಣತನ ಜಾರಿ ಹೋಗುವಂಥ ಸಾಧ್ಯತೆಗಳಿರೋದ್ರಿಂದಾಗೆ ಇದಕ್ಕೆ ರಿಸ್ಟ್ರಿಕ್ಷನ್ ಹೆಚ್ಚಾಕಿದ್ರು EDಗೆ. ಇಲ್ಲೇ ಮನಿ ಲಾಂಡ್ರಿಂಗ್ ಆಗಿದ್ದಂಥ ಸಂಶಯ ಬಂದ್ರೆ ಅವ್ರನ್ನ ಹಿಡಿದ ಒಳಗೆ ಹಾಕಿ ಎನ್ಕ್ವೈರಿ ಆಗೋದನ್ನು ಒಳಗಿಡುವಂಥ, ಜಾಮೀನು ಸಿಗಲಾರಂಥ ಕಠಿಣವಾದಂಥ ನಿಯಮ ಇತ್ತು. ಅದನ್ನು ಉಪಯೋಗ ಮಾಡ್ಕೊಳ್ಳುವಂಥ ED